ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೆಂಕಟವರದ ಅಯ್ಯಂಗಾರ್ ಹಾಗೂ ಕೃಷ್ಣಮ್ಮ ಈ ದಂಪತಿಗಳು 1905ನೇ ವರ್ಷದಲ್ಲಿ, ಅಂದರೆ ಇಂದಿಗೆ 120 ವರ್ಷಗಳ ಹಿಂದೆ ಒಂದು ಕನಸನ್ನು ನನಸು ಮಾಡಿ ನಮ್ಮ ನಾಡಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು. ಅವರು ಬಿತ್ತಿದ ಆ ಕ್ರಾಂತಿಯ ಬೀಜ ಇಂದು ಮೊಳಕೆಯೊಡೆದು ಹೆಮ್ಮರವಾಗಿ ಬೆಳೆದಿದೆ. ಅದುವೇ ಅಬಲಾಶ್ರಮ. ಅಬಲಾಶ್ರಮದಲ್ಲಿ ಹೆಸರೇ ಸೂಚಿಸುವ ಹಾಗೆ ಅಬಲೆಯರಾದ ಹೆಣ್ಣು ಮಕ್ಕಳು, ಯಾರೂ ದಿಕ್ಕಿಲ್ಲ, ಅನಾಥನಾಗಿದ್ದೇನೆ, ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಅನ್ನೋ ಹೆಣ್ಣು ಮಕ್ಕಳು 18 ವರ್ಷದಿಂದ 25 ವರ್ಷಗಳ ನಡುವೆ ಇದ್ದರೆ ಇಲ್ಲಿಗೆ ಬಂದು ಸೇರಿಕೊಂಡು ಆಶ್ರಯ, ಅನ್ನ, ಬಟ್ಟೆ, ವಿದ್ಯೆ, ಉದ್ಯೋಗ, ಕೊನೆಗೆ ಇಷ್ಟಪಟ್ಟರೆ ವಿವಾಹ ಭಾಗ್ಯ ಇವೆಲ್ಲವನ್ನು ಕರುಣಿಸ್ತಾ ಬಂದಿದ್ದಾರೆ. ಆ ಮಕ್ಕಳಿಗೆ ಇಷ್ಟಪಟ್ಟರೆ ಕಲಿಯೋದಕ್ಕೆ ನಾನಾ ರೀತಿಯ ವಿದ್ಯೆಗಳನ್ನು ಕಲಿಸುವಂಥ ಒಂದು ವ್ಯವಸ್ಥೆಯೂ ಇಲ್ಲಿ ಉಂಟು. ಹಾಗೆಯೇ ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಹೆಣ್ಣುಮಕ್ಕಳು, ಅವರು ಯಾವ ವಯಸ್ಸಿನವರೇ ಆಗಿರಬಹುದು, ಏನಾದರೂ ಕಲಿಯೋ ಆಸಕ್ತಿ ಇದೆ, ಸ್ವಂತ ಕಾಲ ಮೇಲೆ ನಿಲ್ಲುವ ಇಚ್ಛೆ ಇದೆ ಅಂದರೆ ಅವರಿಗೂ ಸಹ ನೆರವನ್ನು ಕೊಡ್ತಾ ಇದೆ ಈ ಅಬಲಾಶ್ರಮ. ಈ ಅಬಲಾಶ್ರಮದ ಚಟುವಟಿಕೆಗಳಲ್ಲಿ ಬಹಳ 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 ಮುಖ್ಯವಾದದ್ದು ಅಂತ ಹೇಳಿದ್ರೆ ಗ್ರಾಫಿಕ್ ಡಿಸೈನಿಂಗ್ ಮತ್ತು ವಿಡಿಯೋ ಎಡಿಟಿಂಗ್. ತುಂಬ ದುಬಾರಿ ವೆಚ್ಚವನ್ನು ಬೇಡುವಂಥ ವಿಷಯಗಳು ಇವು. ಹೊರಗಡೆ ಕಲಿಯೋಕ್ಕೆ ಹೋಯಿತು ಅಂದರೆ ಅಷ್ಟು ಚೆನ್ನಾಗಿ ಕಲಿಸೋದೂ ಇಲ್ಲ, ತುಂಬ ಹಣ ಕೊಡಬೇಕು. ಇಲ್ಲಿ ಉಚಿತವಾಗಿ ಕಲಿಸ್ತಾರೆ, ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ಸರಳವಾಗಿ ಕಲಿಸ್ತಾರೆ, ನಿಮಗೆ ಅರ್ಥ ಆಗೋವರೆಗೂ ಬಿಡೋದಿಲ್ಲ, ನೀವು ಕಲೀಲೇಬೇಕು. ಆ ರೀತಿಯ ಪ್ರೀತಿಯ ಒತ್ತಾಯದಲ್ಲಿ ನಿಮಗೆ ಎಲ್ಲವನ್ನು ಕಲಿಸ್ತಾ ಹೋಗ್ತಾರೆ. ಏನಿದು ಫೋಟೋಶಾಪ್, ಏನಿದು ವಿಡಿಯೋ ಎಡಿಟಿಂಗ್, ಏನಿದು ಆ್ಯಂಕರಿಂಗ್, ಏನಿದು ಡಾಕ್ಯುಮೆಂಟ್ರಿ ನಿರ್ಮಾಣ, ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಹೆಣ್ಣುಮಕ್ಕಳು ಆರ್ಥಿಕವಾಗಿ ಸಬಲರಾಗಿರಬೇಕು, ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಅವರಿಗೆ ಮದುವೆಯಾಗಿ ಗಂಡ ಸಂಪಾದನೆ ಮಾಡ್ತಿದ್ದರೂ ಸಹ ಅವರ ಸಂಸಾರಕ್ಕೆ ಆಗುವಂಥ ಇದನ್ನು ಅವರು ಸ್ವಲ್ಪ ಅರ್ನ್ ಮಾಡಿದರೆ ಆಗತ್ತೆ ಅನ್ನೋ ಒಂದು ಇದರ ಮೇಲೆ ನಾನು ಈ ಕೋರ್ಸನ್ನು ಶುರು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಯಿತು. ಇದು 2022ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಇದು ಪ್ರಾರಂಭ ಮಾಡಿದಾಗ ನಾನು 2 ಇದನ್ನು ಗಮನದಲ್ಲಿಟ್ಕೊಂಡೆ. ಒಂದು, ಮಕ್ಕಳು ಕಾಲೇಜಿಗೆ ಹೋಗ್ತಾ ಇರೋರು ಕಾಲೇಜಿಗೆ ಹೋಗ್ತಲೇ ಇದನ್ನು ಸ್ವಲ್ಪ ಕಲಿತರೆ ಅವರು ಪ್ಯಾರಲಲ್ಲಾಗಿ ಸ್ವಲ್ಪ ಅರ್ನ್ ವೈಲ್ ಯು ಲರ್ನ್ ಅಂತಂದ್ಬಿಟ್ಟು ಆ ಕಾನ್ಸೆಪ್ಟ್ ಒಳಗೆ ಮಾಡಬಹುದೇನೋ ಅನ್ನೋದಕ್ಕೋಸ್ಕರ ಇದು ಒಂದು. ಎರಡನೇದು, ಗೃಹಿಣಿಯರು ಮನೆಯಲ್ಲಿ ಒಂದು ಮಗು ಇದೆ, ಅವರುಗಳಿಗೆ ಮಗು ಮಲಗಿದಾಗಲೋ ಸ್ಕೂಲ್ಗೆ ಹೋದಾಗಲೋ ಟೈಮ್ ಇರುತ್ತೆ, ಅದರಲ್ಲಿ ಇದೊಂದು ಸ್ವಲ್ಪ ಕಲಿತ್ಬಿಟ್ಟು ಇದರಿಂದ ಅವರು ಆಲ್ಬಮ್ ಡಿಸೈನ್ ಮಾಡೋದಾಗಲಿ, ಬೇರೆ ಪೋಸ್ಟರ್ಸ್ ಮಾಡೋದಾಗಲಿ, ಬ್ಯಾನರ್ಗಳು ಮಾಡೋದಾಗಲಿ, ವಿಡಿಯೋಗಳನ್ನ ಎಡಿಟ್ ಮಾಡೋದಾಗಲಿ, ಇದನ್ನೆಲ್ಲ ಮಾಡಿದ್ರೆ ಅವರಿಗೆ ಒಂದು 4 ಕಾಸು ಬರ್ಬೋದು. ಇದರಿಂದ ಅವರ ಸಂಸಾರಕ್ಕೆ ಅನುಕೂಲ ಆಗತ್ತೆ ಅಂಥೇಳಿ ಇದನ್ನು ಪ್ರಾರಂಭ ಮಾಡಿದ್ವಿ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹಣ ಹೇಗೆ ಹೊಂದಿಸಿದ್ರಿ ಸರ್? ಇದಕ್ಕೆ ಹಲವಾರು ಸಂಘ ಸಂಸ್ಥೆಯವರು ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಇದು ಆಕ್ಸೆಂಚೂರ್ ಇರ್ಬೋದು, ಮತ್ತು ಇನ್ಯಾವುದೋ ಒಂದು
ಕಂಪನಿಯಿಂದ ನಾವು ಅವರು ಉಪಯೋಗಿಸಿ ಬಿಟ್ಟಿದ್ದನ್ನು ನಾವು ತಂದುಕೊಂಡು ಅದನ್ನು ರಿಫರ್ಬಿಷ್ ಮಾಡಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಇತ್ತೀಚೆಗೆ ಹೋದ ವರ್ಷ ಮೀಡಿಯಾ ಕೈಂಡ್ ಅನ್ನೋರು ಒಂದು ಕಂಪನಿಯವರು ನಮಗೆ ಒಂದು 10 ಸಿಸ್ಟಮ್ ಕೊಟ್ಟರು. ಈ ವರ್ಷ ರೋಟ್ರಾಕ್ ಅಂತ ಹೇಳಿ ಒಂದು ಕಂಪನಿಯಿಂದ ಒಂದು 5 ಇದು ಕೊಟ್ಟರು. ಇದ್ರ ಜೊತೆಗೆ ನಮ್ಮ ಅಬಲಾಶ್ರಮದಿಂದಲೂ ಹಳೆ ಇದನ್ನು ಸ್ವಲ್ಪ ಆಗಾಗ ರಿಪೇರಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇನ್ನೂ ಹಲವಾರು ಇದರಲ್ಲಿ ಬೇಕಾಗಿದೆ, ಎಕ್ವಿಪ್ಮೆಂಟ್ಸ್ ಬೇಕಾಗಿದೆ. ಅದು ಇಷ್ಟು ದಿವಸ ಬಂದು ಹಾಗೆ ಅಲ್ಲಿಗೂ ಬರ್ತದೆ ಅನ್ನೋ ಒಂದು ಇದ್ರ ಮೇಲೆ ಈಗ ಸುಮಾರಾಗಿ ಒಂದು 60 ಕಂಪ್ಯೂಟರ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅಬಲಾಶ್ರಮದ ಬಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ಜನ ಹೇಗೆ ಅದನ್ನು ಸ್ವೀಕರಿಸಿದ್ರು? ನಿಮ್ಮ ಅನುಭವ ಏನು? ಈಗ 2-3 ಎಪಿಸೋಡು ಆದ ಹಾಗೆ ನಿಮಗೆ ಗೊತ್ತಾಗಿದೆ ಈ ಅಬಲಾಶ್ರಮದ್ದು ಎಷ್ಟೆಲ್ಲ ಸೇವೆಗಳು ಕೊಡ್ತಾ ಇದೆ ಜನಕ್ಕೆ ಅಂತ. ಅಂದರೆ ಮಹಿಳೆಯರಿಗೆ ಎಲ್ಲವೂ ಉಚಿತ, ಮಹಿಳೆಯರಿಗೆ ಸೀಮಿತ ಅನ್ನೋ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಅಬಲಾಶ್ರಮ ಕೆಲಸ ಮಾಡ್ತಾ ಇದೆ. ಇಲ್ಲಿ ಏನೇನು ಎಲ್ಲ ನೀವು ನೋಡಿದ್ದೀರಾ 3-4 ದಿನಗಳಿಂದ, ಇದು ಎಲ್ಲವುದು ದಾನಿಗಳಿಂದ ಬಂದಂಥದ್ದು. ಪ್ರತಿಯೊಂದು ದಾನಿಗಳು ಬಂದಿದ್ದಾರೆ. ಅದೇ ರೀತಿ ಸೇವೆ, ಈಗ ಆಡಳಿತ ಮಂಡಳಿಯಲ್ಲಿ ನೀವು ಯಾರ್ಯಾರನ್ನ ನೋಡಿದ್ದೀರಾ ದೊಡ್ಡ ಹುದ್ದೆಯಲ್ಲಿ, ಇವಾಗ ನೀವು ಹರನ್ ಅವ್ರನ್ನ ಹೇಳಿದ್ರಿ, ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಇನ್ನೊಬ್ಬರು ಟ್ರೆಷರರ್ ಇದ್ದಾರೆ, ಅವರು CA, ಇನ್ನೊಬ್ಬರು ಇನ್ಫೋಸಿಸಲ್ಲಿ ವೈಸ್ ಪ್ರೆಸಿಡೆಂಟು, ಇನ್ನೊಬ್ಬರು ಡೀನ್, ಈ ಥರ ತುಂಬ ಜನ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಸೇವೆಗೋಸ್ಕರ. ಅಂದರೆ ಯಾವುದೇ ಒಂದು ನಾವು ದುಡಿಬೋದು, ಸಮಾಜದಿಂದ ಏನೆಲ್ಲ ದುಡಿದು ನಾವು ಜೀವನ ಮಾಡ್ಬೋದು, ಆದರೆ ನಮಗೆ ಯಾವಾಗ ಸಮಾಧಾನ ಸಿಗುತ್ತೆ ಅಂದರೆ ನಾವು ವಾಪಸ್ಸು ಸಮಾಜಕ್ಕೆ ಕೊಟ್ಟಾಗ. ಆ ನಿಸ್ವಾರ್ಥ ಸೇವೆಯನ್ನು ಇಟ್ಕೊಂಡು ತುಂಬ ಜನ ಇಲ್ಲಿ ಸೇವೆಗೆ ಮಾಡೋಕ್ಕೆ ಬರ್ತಾರೆ. ಬರೀ ಆಡಳಿತ ಮಂಡಳಿ ಅಂತಲೇ ಅಲ್ಲ, ಫಲಾನುಭವಿಗಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದೇ ಈ ತಟ್ಟಂತ ಹೇಳಿ ಕಾರ್ಯಕ್ರಮದ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಈ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ನಿಮ್ಮ ಪರಿಚಯದವರು, ಯಾರಿಗೆ ದುಡ್ಡು ಕೊಟ್ಟು ಓದೋಕ್ಕೆ ಆಗೋದಿಲ್ಲ ಅಂಥವರು ಯಾರೇ ಆಗಿರ್ಬೋದು, ವಯಸ್ಸಿನ ಮಿತಿ ಇಲ್ಲ, ಇದಕ್ಕೆ ಕಲಿಯೋದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಹಾಗಾಗಿ ಯಾರೇ ಆದರೂ ಬಂದು ಉಚಿತವಾಗಿ ಕಲ್ತ್ಕೋಬೋದು. ಅದೇ ಈ ತಟ್ಟಂತ ಕಾರ್ಯಕ್ರಮದ ನಮ್ಮ ಉದ್ದೇಶ ಆಗಿದೆ. ಚೇತನಾ ಅವರೇ, ನಮ್ಮ ಭಾರತೀಯ ನಂಬಿಕೆ ಒಂದುಂಟು. ಒಬ್ಬ ಭಾರತೀಯ ಹುಟ್ಟಿದ ಅಂದರೆ ತನ್ನ ಬೆನ್ನಿಗೆ 4 ಋಣಗಳನ್ನು ಕಟ್ಟಿಕೊಂಡು ಹುಡ್ತಾನಂತೆ ಅವನು. ದೈವ ಋಣ, ಪಿತೃ ಋಣ, ಆಚಾರ್ಯ ಋಣ, ಸಮಾಜ ಋಣ. ಈ ಸಮಾಜದಿಂದ ಏನೆಲ್ಲ ಪಡೆದಿದ್ದೇವೆ ನಾವು, ವಾಪಸ್ಸು ಸಮಾಜಕ್ಕೇನು ಕೊಟ್ಟಿದ್ದೇವೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಅನೇಕ ಸಂದರ್ಭಗಳಲ್ಲಿ ತಲೆಯನ್ನು ತಗ್ಗಿಸಬೇಕಾಗುತ್ತೆ. ಹಾಗಾಗಿ ಸಮಾಜದಿಂದ ಎಲ್ಲವನ್ನೂ ಪಡೆದ ನಾವು ಎಲ್ಲವನ್ನೂ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗಾದರೂ ಸಮಾಜಕ್ಕೆ ಕೊಡೋಕ್ಕೆ ನಾವು ಸಿದ್ಧವಾಗಿರಬೇಕು. ಹಾಗೆ ಅನೇಕ ಜನ ಸಿದ್ಧವಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಚೇತನ ಅವರು ಈಗಷ್ಟೇ ಕೊಟ್ಟರು. ಅವರು ನೀಡುವಂಥ ಅನುಕೂಲತೆಗಳು ಏನಿದೆ ಅದನ್ನು ಬಳಸಿಕೊಳ್ಳುವ ಜನರಿಲ್ಲ ನಮ್ಮಲ್ಲಿ, ಅದು ಅವರ ಕೊರತೆ. ಆಶ್ರಮದ ಒಳಗೆ ಸೇರುವ ಅವಕಾಶ ಬೇಡ ನಮಗೆ, ಕಲಿತೇವೆ ನಾವು ಅಂದರೆ ಕಲಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಹೆಣ್ಣು ಮಕ್ಕಳು ಮುಂದೆ ಬರಬೇಕಷ್ಟೆ. ಯಾವೆಲ್ಲ ವಿದ್ಯೆಗಳನ್ನು ಕಲಿಸ್ತಾರೆ ಅದನ್ನು ಈಗಾಗಲೇ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ತಾವು ನೋಡಿದ್ದೀರಿ. ಅದರ ಲಾಭವನ್ನು ಪಡೆದುಕೊಳ್ಳೋ ಗುರುತರ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹರನ್ ಅವರು ಬಹಳ ಒಳ್ಳೆಯ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಸರ್, ಒಂದು ಪುಸ್ತಕ, ಸಮಾಜ ಚಿಕಿತ್ಸಕ ಅಂಬೇಡ್ಕರ್, ಈ ಒಂದು ಪುಸ್ತಕವನ್ನು ತಮ್ಮ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಹಾಗೆಯೇ ಚೇತನಾ ಅವರಿಗೆ ಯವನ ವಿಜೇತ ಚಂದ್ರಗುಪ್ತ ಎನ್ನುವ ಪುಸ್ತಕ, ಸೊಗಸಾದ ಕೃತಿ ತಮ್ಮ ಕೊಡ್ತಾ ಇದ್ದೇನೆ. ಅಬಲಾಶ್ರಮದ ಆಶಯಕ್ಕೆ ಓರ್ವ ಹೆಣ್ಣು ಮಗಳು ಬಂದಿದ್ದಾಳೆ ಅಂದರೆ ಆಕೆಯ ಬದುಕಲ್ಲಿ ಏನೆಲ್ಲ ಕಷ್ಟ ನಷ್ಟಗಳು, ಕುರುಕ್ಷೇತ್ರಗಳು ನಡೆದಿರಬೇಕು ಊಹಿಸಿಕೊಳ್ಳಿ. ದಾರಿಯೇ ಕಾಣದೆ ಇಲ್ಲಿಗೆ ಬಂದಾಗ ಅವರಿಗೆ ಸಾಂತ್ವನವನ್ನು ನೀಡುವಂಥ ಕೃಷ್ಣ ಒಬ್ಬ ಅಬಲಾಶ್ರಮದಲ್ಲಿ ಉಂಟು. ಸರ್, ಈ ಕೌನ್ಸಿಲಿಂಗ್ ಅಂದರೆ ಏನು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಕೆಲವು ಸಮಯದಲ್ಲಿ ಜೀವನದಲ್ಲಿ ಕೆಲವರಿಗೆ ದಾರಿ ಕಾಣದ ಹಾಗೆ ಆಗಿಬಿಡತ್ತೆ, ಅಥವಾ ಕೆಲವು ರೀತಿಯ ಕನ್ಫ್ಯೂಷನ್ಗಳು ಬರಲಿಕ್ಕೆ ಶುರುವಾಗತ್ತೆ. ಕೆಲವು ಸಮಾಧಾನ ಇಲ್ಲದ ಪರಿಸ್ಥಿತಿಗಳಲ್ಲಿ ಅವರು ಇರ್ತಾರೆ. ಅಂಥ ಸಮಯದಲ್ಲಿ ಕೌನ್ಸಿಲರ್ ಹತ್ರ ಬಂದಾಗ ಅವರ ಸಮಸ್ಯೆಗಳನ್ನ ಕೇಳಿಸ್ಕೊಂಡು
ಯಾವ ರೀತಿ ಅದನ್ನು ಆಲೋಚಿಸಬಹುದು, ಯಾವ ಬೇರೆ ರೀತಿಯಲ್ಲಿ ನೋಡಬಹುದು, ಹೇಗೆ ಸಮಸ್ಯೆಯಿಂದ ಹೊರಗೆ ಬರಬಹುದು ಅನ್ನೋ ಸಲಹೆಗಳು ಪಡೀಬಹುದು. ಅದನ್ನು ಮಾಡೋದು ಕೌನ್ಸಿಲಿಂಗ್ನಲ್ಲಿ. ನಮ್ಮ ಭಾರತೀಯ ಕುಟುಂಬವನ್ನು ತಗೊಂಡ್ರೆ ಅಲ್ಲಿ ಹೆತ್ತವರು ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾರೆ. ಹೌದು. ಮೊದಲ ಸಮಸ್ಯೆ ಅಂತ ಹೇಳಿದರೆ ಈ ಮೊಬೈಲ್ ಚಟ. ಹೇಗೆ ಬಿಡಿಸೋದು ಮಕ್ಕಳನ್ನು, ಇದು ದೊಡ್ಡ ಸವಾಲು ಹೆತ್ತವರಿಗೆ. ಎರಡನೇದು ಹದಿಹರೆಯದ ಪ್ರೇಮ. ಇನ್ನೂ ಅವರು ಹೈಸ್ಕೂಲನ್ನೇ ಪೂರ್ಣಗೊಳಿಸಿರೋಲ್ಲ, ಆಗಲೇ ನನಗೆ ಬಾಯ್ ಫ್ರೆಂಡ್ ಬೇಕು, ಗರ್ಲ್ ಫ್ರೆಂಡ್ ಬೇಕು, ಈ ರೀತಿಯ ಒಂದು ಕಲ್ಪನೆಯಲ್ಲಿ ವಿಹರಿಸ್ತಾ ಅನೇಕ ಸಂದರ್ಭಗಳಲ್ಲಿ ಯಾರಿಗೂ ಹೇಳದೆ ಇಷ್ಟಪಡುವ ಹುಡುಗ, ಅವನಿನ್ನೂ ಹುಡುಗ, ಸಂಪಾದನೆ ಮಾಡೋ ಸಾಮರ್ಥ್ಯ ಇಲ್ಲ, ಅವನ ಜೊತೆ ಓಡಿ ಹೋಗ್ತಾರಲ್ಲ. ಇದಕ್ಕೆ ಕಾರಣ ಏನು? ಇಂತಹ ಒಂದು ಸ್ಥಿತಿ ನಿರ್ಮಾಣವಾಗಬೇಕಾದರೆ ಹೆತ್ತವರು ಎಷ್ಟರ ಮಟ್ಟಿಗೆ ಕಾರಣವಾಗ್ತಾರೆ, ಇದನ್ನು ಗುರುತಿಸೋದು ಹೇಗೆ, ನಿವಾರಿಸೋದು ಹೇಗೆ? ಯಾರಾದರೂ ಹೆತ್ತವರು ನಮ್ಮ ಕಾರ್ಯಕ್ರಮ ನೋಡಿ ನಮ್ಮ ಮನೆಯಲ್ಲೂ ಈ ಸಮಸ್ಯೆ ಇದೆ, ನೀವು ನಮಗೆ ಮಾರ್ಗದರ್ಶನ ನೀಡ್ತೀರಾ ಅಂತ ಕೇಳಿದರೆ ತಾವು ಕೊಡೋಕ್ಕೆ ಸಿದ್ಧವಾಗಿದ್ದೀರಾ? ಒಂದು ನೀವು ಕೇಳಿದ್ರಿ, ಇವತ್ತಿನ ಮಾಧ್ಯಮದ ಅಡಿಕ್ಷನ್ ಬಗ್ಗೆ ಹೇಗೆ ಅದರಿಂದ ಮಕ್ಕಳು ಹೊರಗೆ ಬರ್ತಾರೆ ಅಂತ. ಇದು ವಿಪರೀತ ದೊಡ್ಡ ಸಮಸ್ಯೆ ಇವತ್ತು ಪ್ರಪಂಚದಲ್ಲಿ. ಈ ಬರೀ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ದೊಡ್ಡ ಸಮಸ್ಯೆ. ಮೀಡಿಯಾ ಒಳಗೆ ಹೊರಟೋಗಿದ್ದಾರೆ, ಈ ಅಡಿಕ್ಷನ್ ಬಂದುಬಿಟ್ಟಿದೆ. ನಿಮ್ಹಾನ್ಸಲ್ಲೇ ಒಂದು ಶಟ್ ಕ್ಲಿನಿಕ್ ಅಂತ ಡಾಕ್ಟರ್ ಮನೋಜ್ ಶರ್ಮಾ ಅವರು ಶುರು ಮಾಡಿದ್ದಾರೆ. ಈ ಡಿಜಿಟಲ್ ಡಿಟಾಕ್ಸ್ ಹೇಗೆ ಮಾಡಬಹುದು ಅನ್ನೋದಕ್ಕೆ ಆ ಥರದ ಕ್ಲಿನಿಕ್ಗಳು ಶುರುವಾಗಿವೆ. ಅದು ತುಂಬ ಲಾಂಗ್ ಪ್ರೋಸೆಸ್ಸು. ಆದರೆ ಯಾರಿಗಾದರೂ ಒಂದು ಅಡಿಕ್ಷನ್ ಆಗ್ತಿದೆ, ನನ್ನ ಮಕ್ಕಳು ಫೋನ್ನಲ್ಲೇ ತುಂಬ ಹೊತ್ತು ಕೂತಿದ್ದಾರೆ ಅಂತ ಬಂದಾಗ ಅವರು ಆ ಮಕ್ಕಳನ್ನು ಈ ಆಪ್ತ ಸಲಹಾ ಕೇಂದ್ರಗಳಿಗೆ, ಅಬಲಾಶ್ರಮಕ್ಕೆ ಅಥವಾ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಅಂತ ಇದೆ, ಅಲ್ಲಿಗೆ ಎಲ್ಲಿ ಬೇಕಾದರೂ ಫ್ರೀಯಾಗಿ ಸರ್ವೀಸಸ್ ತಗೋಬೋದು. ಒಂದು. ಇನ್ನೊಂದು, ಈ ಹದಿಹರೆಯದ ವಯಸ್ಸಿನ ಪ್ರೇಮದ ಕಥೆಗಳು. ಅದು ಸಾಕಷ್ಟು ವಯಸ್ಸಿನ ಸಮಸ್ಯೆ. ಇವತ್ತು ಸಾಮಾಜಿಕ ತಾಣಗಳಲ್ಲಿ ಏನೇನು ಸಿಗ್ತಾ ಇದೆ ಜನಕ್ಕೆ, ಅದರಿಂದ ಆಗ್ತಿರೋ ಇನ್ಫ್ಲೂಯೆನ್ಸ್ಗಳು, ಮೀಡಿಯಾ ಇನ್ಫ್ಲೂಯೆನ್ಸ್ಗಳು, ಇವು ಸಾಕಷ್ಟು ಕಾರಣಗಳಿವೆ. ಹೆಚ್ಚು ಗೊತ್ತಿಲ್ಲದೆ, ಏನೂ ಗೊತ್ತಿಲ್ಲದೆ ಮುಂದಕ್ಕೆ ಹೋಗ್ಬಿಡ್ತಾರೆ ಕೆಲವರು. ಅವ್ರಿಗೇನು ಅಂದರೆ, ಪೇರೆಂಟ್ಸ್ ಅದನ್ನು ನೋಡಿ ಗಮನಿಸಿದಾಗ ಆದಷ್ಟು ಬೇಗ ಕೌನ್ಸಿಲಿಂಗ್ ಕರ್ಕೊಂಡು ಬರೋದು ಆ ಮಕ್ಕಳನ್ನ ತುಂಬ ಉಪಯುಕ್ತ. ಒಂದು ಸಮಸ್ಯೆಗೆ ಇದೇ ಪರಿಹಾರ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ಹೇಳೋಕ್ಕಾಗಲ್ಲ. ಆ ಪರಿಸ್ಥಿತಿಗಳು, ಅವರ ಬ್ಯಾಕ್ಗ್ರೌಂಡ್ಗಳು, ಅವರ ಸಮಸ್ಯೆಗಳು ಅನಲೈಸ್ ಮಾಡಿದಾಗ ಏನು ಮಾಡಿದ್ರೆ ಉತ್ತಮ ಆಗುತ್ತೆ ಅಂತ ಅವ್ರಿಗೆ ಮಾರ್ಗದರ್ಶನ ಕೊಡ್ಬೋದು ನಾವು. ಇದ್ದಕ್ಕಿದ್ದ ಹಾಗೆ ಗಂಡ ಹೆಂಡತಿ ಜಗಳ ಆಡ್ಬಿಡ್ತಾರೆ. ಗಂಡ ಹೇಳ್ತಾನೆ, ಮನೆ ಬಿಟ್ಟು ಹೋಗು, ನೀನು ಬೇಡ, ನಿನ್ನ ಮಗನೂ ಬೇಡ ಅಂತ. ಅಂತಹ ಸಂದರ್ಭದಲ್ಲಿ ಆಕೆ ಎಲ್ಲಿಗೆ ಹೋಗಬೇಕು? ನೀವೇನಾದರೂ ಸಹಾಯ ಮಾಡ್ತೀರಾ? ಅಬಲಾಶ್ರಮದಲ್ಲಿ ಅದಕ್ಕೂ ಒಂದು ಪರಿಹಾರ ಇದೆ. ನಮ್ಮಲ್ಲಿ ನಂದನಾ ಕೇಂದ್ರ ಇದೆ. ಅಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ಜೊತೆಲಿರಬಹುದು. ಇದ್ದು ಏನಾದರೂ ಕೆಲಸ ಕಲಿತು ಅಲ್ಲಿಂದ ಅವರು ಸ್ವತಂತ್ರವಾಗಿ ಒಂದು ಜೀವನ ಮಾಡೋ ಮಟ್ಟಕ್ಕೆ ಹೋಗಬಹುದು. ಆ ಒಂದು ಅನುಕೂಲ ಅಲ್ಲಿದೆ. ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಬಾಳಿಗೊಂದು ನಂಬಿಕೆ ಇರಬೇಕು ಅಂತ ಹೇಳ್ತಾರೆ DVG ಅವರು. ಸೊಗಸಾದ ಕೃತಿ ತಮಗೆ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಎಲ್ರಿಗೂ ಹೇಳೋದು, ಬಾಳಿಗೊಂದು ನಂಬಿಕೆ ಓದಿ, ಕಷ್ಟ ಇರೋರೆಲ್ಲ ಅದರಿಂದ ಸ್ವಲ್ಪ ಅನುಕೂಲ ಪಡೀರಿ ಅಂತಲೇ ಹೇಳ್ತೀನಿ. ಹೈದರಾಬಾದಿಂದ ಬಂದಂಥ ಹೆಣ್ಣು ಮಕ್ಕಳು ಇಲ್ಲೇ ಉಳ್ಕೊಂಡು CA ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಆ ನಂತರ ಹೈದರಾಬಾದಿಗೆ ವಾಪಸ್ ಹೋಗಿದ್ದಾರೆ. ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಯಾಕೆ ಬರೋಲ್ಲ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕೆ ಬರೋಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? ನಾನು ರಾಘವೇಂದ್ರ ಹೆಬ್ಬಾರ್, ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೇನೆ. ಅಬಲಾಶ್ರಮದಲ್ಲಿ ಖಜಾಂಚಿಯಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಯಾಕೆ ಸರ್ ನಮ್ಮ ಮಕ್ಕಳು CA ಮಾಡೋಕ್ಕೆ ಬರಲ್ಲ? ನಾನು ಮಾಡೋಕ್ಕೆ ಬರಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಇಲ್ಲಿಂದನೂ ಕೂಡ ಬಂದಿದ್ದಾರೆ, ಆದರೆ ನಾವು ಅಂದ್ಕೊಂಡಷ್ಟು ಬಂದಿಲ್ಲ. ಬೇರೆ ಊರಿಂದನೂ ಕೂಡ ಬರ್ತಾ ಇದ್ದಾರೆ. ನಮ್ಮ ಅಬಲಾಶ್ರಮದ ವಿಶೇಷತೆ ಏನು ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ.
ಉದಾಹರಣೆಗೆ UPSC ಮಾಡೋದಕ್ಕೆ ನಮ್ಮಲ್ಲಿ ಈಗ 3 ಜನ ಹೆಣ್ಣುಮಕ್ಕಳು ಇಲ್ಲೇ ಉಳ್ಕೊಂಡು UPSC ಪರೀಕ್ಷೆ ಬರೀತಾ ಇದ್ದಾರೆ. ಹಾಗೆಯೇ ಈ ವರ್ಷ ನಾವು CA ಫೌಂಡೇಶನ್ ಕೋರ್ಸ್ ಕೂಡ ಶುರು ಮಾಡಿದ್ದೀವಿ. ಬೆಂಗಳೂರಿನ ಕಾಲೇಜುಗಳಿಗೆ ಹೋಗಿ ಬೇರೆ ಬೇರೆ ಕಡೆ ಹಳ್ಳಿಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಚಾರ ಕೊಟ್ಟು ಸುಮಾರು 65 ಜನ ಮಕ್ಕಳು ಹೆಣ್ಣುಮಕ್ಕಳು ಇಲ್ಲಿ ಈಗ CA ಫೌಂಡೇಶನ್ಗೆ ಸೇರಿಕೊಂಡಿದ್ದಾರೆ. ಈ CA ಫೌಂಡೇಶನ್ನಲ್ಲಿ ಪಾಸಾದವರಿಗೆ, ತೇರ್ಗಡೆ ಹೊಂದಿದವರಿಗೆ ಮುಂದಿನ ಹಂತಗಳಲ್ಲೂ ಕೂಡ ಅಬಲಾಶ್ರಮ ಸಹಾಯ ಮಾಡುತ್ತೆ. ಈ ನಿಟ್ಟಿನಲ್ಲಿ UPSC ಆಗಿರ್ಬೋದು, CA ಆಗಿರ್ಬೋದು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲದೇ ಈಗಿನ ಹೆಣ್ಣು ಮಕ್ಕಳಿಗೆ ಈ ಕಾಲದ ಟೆಕ್ನಾಲಜಿಯನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿ ಮೊಬೈಲ್ ಹ್ಯಾಂಡ್ಸೆಟ್ ರಿಪೇರ್ 4 ತಿಂಗಳ ಕೋರ್ಸ್ ಅದು. ಆ 4 ತಿಂಗಳ ಕೋರ್ಸನ್ನು ಅಬಲಾಶ್ರಮದಲ್ಲಿ ಶುರು ಮಾಡ್ತಾ ಇದ್ದೀವಿ. 4 ತಿಂಗಳ ಕೋರ್ಸ್ ಆದ ತಕ್ಷಣ ಅವರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದಕ್ಕೆ ನಾವು ವಿಶೇಷವಾಗಿ ಹಳ್ಳಿಗಳಿಂದ ಹೆಣ್ಣುಮಕ್ಕಳು ಬರಬೇಕು ಅಂತ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಅವರು ಬಂದು ಇದರ ವಿಶೇಷ ಸೌಲಭ್ಯವನ್ನು, ಇನ್ನು 2 ತಿಂಗಳಲ್ಲಿ ಶುರುವಾಗುತ್ತದು, ವಿಶೇಷ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೇನೆ. ಈ ಕಂಪನಿಗಳು CSR ಫಂಡ್ ಮುಖಾಂತರ ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೂಡ ನಾನು ಕೇಳ್ಕೊತಾ ಇದ್ದೇನೆ. ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಅವ್ರಿಗೆ ಬೆಂಗಳೂರಿನಲ್ಲಿ ಇದ್ದು ಈ CA ಫೌಂಡೇಶನ್ ಕೋರ್ಸಿಗೆ ಅವರು ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ ಅಬಲಾಶ್ರಮದಲ್ಲೇ ಅವರಿಗೆ ಉಳಿಯುವ ವ್ಯವಸ್ಥೆ ಮಾಡಿ, ಅಷ್ಟೇ ಅಲ್ಲ, ಈ CA ಫೌಂಡೇಶನ್ ಕೋರ್ಸಿಗೆ ಬರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೊಡೋದಲ್ಲದೆ ಅದಕ್ಕೆ ಬೇಕಾಗುವಂಥ ರಿಜಿಸ್ಟ್ರೇಷನ್ ಫೀಸ್ ಏನಿದೆ, ಎಕ್ಸಾಮ್ ಫೀಸ್ ಏನಿದೆ, ಅದೆಲ್ಲವೂ ಕೂಡ ಅಬಲಾಶ್ರಮ ಕೊಡ್ತಾ ಇದೆ. ತಮ್ಮ ಅಬಲಾಶ್ರಮದ ಯೋಜನೆಗಳಿಗೆ ಸಕಾಲದಿಂದ ಆರಂಭವಾಗೋ ಹೆಸರುಗಳನ್ನೇ ಇಟ್ಟಿದ್ದೀರಾ? ಅಬಲಾಶ್ರಮ ಶುರುವಾಗಿದ್ದು ಒಂದು ಉದ್ದೇಶದಿಂದ, ಏನು ಅಂತಂದರೆ ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಡುವಂಥ ಸಂಸ್ಥೆಯಾಗಿ. ಅದಕ್ಕೆ ಸುರಕ್ಷಾ ಅನ್ನೋ ಹೆಸರು ತುಂಬ ನ್ಯಾಚುರಲ್ ಆಗಿ ಹೊಂದಿಕೊಳ್ತು. ಒಂದು ಸಲ ಸುರಕ್ಷಾ ಅಂತ ಯಾವಾಗ ಶುರುವಾಯಿತೋ ನಂತರ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ನಾವು ಟ್ರೈನಿಂಗ್ ಶುರು ಮಾಡಿದಾಗ ಅದಕ್ಕೆ ಸುಮಾಧ್ಯಮ ಅಂತ ಇಟ್ವಿ. ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಶುರುವಾದಾಗ ಅದಕ್ಕೆ ಸಮರ್ಥ ಅಂತ ಇಟ್ವಿ. ಇವಾಗ ಹೇಗಾಗಿದೆ ಅಂತಂದರೆ ನಾವು ಯಾವುದೇ ಪ್ರಕಲ್ಪ ನಾವು ಶುರು ಮಾಡಿದ್ರೂ ಕೂಡ ಸಾಯಿಂದನೇ ಇಡಬೇಕು ಅಂತ ನಾವಷ್ಟೇ ಅಲ್ಲ, ನಮ್ಮ ಹಿತೈಷಿಗಳು ದಾನಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ತುಂಬ ತುಂಬ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಯವನ ವಿಜೇತ ಚಂದ್ರಗುಪ್ತ ಅಂತ. ದಯವಿಟ್ಟು. ಧನ್ಯವಾದಗಳು ಸರ್. ಮಾನಸಿಕವಾಗಿ ನೊಂದವರಿಗೆ ಆಪ್ತ ಸಲಹೆ ನೀಡುವ ಅನುಕೂಲತೆ ಉಂಟು. ಹಾಗೆಯೇ ದೈಹಿಕವಾಗಿ ನೊಂದಂಥ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಸೌಲಭ್ಯಗಳು ಇಲ್ಲಿ ಉಂಟು, ಅದರ ಬಗ್ಗೆ ತಿಳ್ಕೊಳ್ಳೋಣ. ದೈಹಿಕ ತೊಂದರೆಗಳು ಅಂದರೆ ಸಾಮಾನ್ಯವಾಗಿ ಅನಿಮಿಯಾ ಇರುತ್ತೆ, ಮತ್ತು ಮಾನಸಿಕವಾಗಿ ಸ್ವಲ್ಪ ಇದಾಗಿರ್ತಾರೆ. ಸೊ ಅವ್ರು ಊಟ ಸರಿಗೆ ಮಾಡ್ತಾರಲ್ಲ, ಅದು ಒಂದು ಕಾರಣ ಇರ್ಬೋದು ಅವರ ಅನಿಮಿಯಾಗೆ. ಆಮೇಲೆ ಸ್ಕೇಬಿಸ್ ಇರ್ಬೋದು, ಅಥವಾ ಬೇರೆ ಆ ಥರ ಮುಟ್ಟಿನ ತೊಂದರೆಗಳು ಕೆಲವರು ಹೇಳ್ಕೊಳ್ಳಲ್ಲ. ಸೊ ಫಸ್ಟ್ ಸ್ವಲ್ಪ ಅವ್ರ ಹತ್ರ ಮಾತಾಡಿಬಿಟ್ಟು ನಂತರ ನಾವು ತಿಳ್ಕೊಳಕ್ಕೆ ನೋಡ್ತೀವಿ. ಬಹಳ ಸಂತೋಷ ಮೇಡಮ್. ತಮ್ಮ ಪರಿಚಯ? ನರ್ಸಿಂಗ್ ಕೋರ್ಸ್ಗೆ ನನಗೆ ಇಲ್ಲಿ ತುಂಬ ಸಹಾಯ ಮಾಡ್ತು. ಇಲ್ಲಿಂದೇನೆ ನರ್ಸಿಂಗ್ ಮಾಡಿದೆ. ಇಲ್ಲಿ ಮೇಲ್ವಿಚಾರಕಿಯಾಗಿ ಕಳೆದ 3 ವರ್ಷದಿಂದ ಸೇವೆ ಮಾಡಿದ್ದೆ. ಬಂದು ಹೋಗಿ ನಾನು ವಾರಕ್ಕೇನು ಅಂತಂದ್ರೆ 3-4 ಸಲ ಬಂದು ಇಲ್ಲಿ ಏನು ಅವಶ್ಯಕತೆ ಇದೆಯೋ, ನನ್ನ ಅವಶ್ಯಕತೆ ಇದೆ, ಬಂದು ನೋಡಿ ಮಾಡ್ತಾಯಿದ್ದೆ. ಹೆಣ್ಣು ಮಕ್ಕಳು ಅನೇಕ ವಿಚಾರಗಳನ್ನು ನೇರವಾಗಿ ಡಾಕ್ಟ್ರ್ ಜೊತೆ ಹೇಳೋಕ್ಕೆ ಹಿಂಜರಿತಾರೆ. ಹೌದು. ಅಂತಹ ಸಂದರ್ಭದಲ್ಲಿ ಅವರು ನಿಮ್ಮ ಹತ್ರ ಬಂದು ತಮ್ಮ ನೋವುಗಳನ್ನು ಹಂಚ್ಕೋಬಹುದು. ನಮ್ಮ ಹುಡುಗಿಯರಲ್ಲೇ ನನ್ನ ತಂಗಿ ಸ್ಥಾನ ಕೊಟ್ಟಿದ್ದೀನಿ, ಅಕ್ಕನ ಸ್ಥಾನ ಕೊಟ್ಟಿದ್ದೀನಿ, ಮತ್ತು ಅಮ್ಮನ ಸ್ಥಾನನೂ ಕೊಟ್ಟಿದ್ದೀನಿ ಕೆಲವು ಮಕ್ಕಳಿಗೆ. ಅವ್ರು ಅಷ್ಟೇ ಪ್ರೀತಿಯಿಂದ ನನ್ನನ್ನು ಅಕ್ಕ ಅಂತ ಕಳೆದು ಅವರಲ್ಲಿ ಏನೇ ಕುಂದು ಕೊರತೆಗಳಿದ್ರೂ ಡಾಕ್ಟ್ರ್ ಹತ್ರ ಕೆಲವೊಂದು ನೀವು ಹೇಳಿದಾಗೆ ಹೇಳ್ಕೊಳಕ್ಕೆ ಆಗದೆ ಇರ್ಬೋದು, ನನ್ನ ಹತ್ರ ಬಂದು ಹೇಳ್ಕೊಳ್ತಾರೆ. ಅದನ್ನು ನನ್ನ ಕೈಲಾಗಿದ್ದು ಮಾಡ್ತೀನಿ. ನನಗೆ ಆಗಿದ್ದು ನಾನು ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ಬಿಟ್ಟು ಅದಕ್ಕೆ ಪರಿಹಾರಕ್ಕೆ ಹುಡುಕಕ್ಕೆ ಪ್ರಯತ್ನ ಮಾಡ್ತೀನಿ. ಅದೆಷ್ಟು ಜನ ಪುಣ್ಯಾತ್ಮರು ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಳೆದ 120 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ನಾವು ನಮೋ ನಮಃಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ತಮಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇವೆ. ಹಾಗೆಯೇ 2 ಪುಸ್ತಕಗಳನ್ನು ತಮಗೆ ಕೊಡಬೇಕು. ಶ್ರೀ ನಾರಾಯಣ ಗುರು ಪುಸ್ತಕ ತಮಗೆ, ರೇವಣಸಿದ್ಧ ಎನ್ನುವ ಪುಸ್ತಕ ಚಿದಾನಂದ ಮೂರ್ತಿಗಳು ಬರೆದಿರುವಂಥದ್ದು ತಮಗೆ ಕೊಡ್ತಾ ಇದ್ದೇವೆ. ಒಳ್ಳೆಯದಾಗಲಿ ತಮಗೆ. ಕಳೆದ 3 ದಿನಗಳಿಂದ ತಾವು ಅಬಲಾಶ್ರಮದ ಬಗ್ಗೆ
ಕೇಳ್ತಾನೆ ಬಂದಿದ್ದೀರಾ, ನೋಡ್ತಾ ಬಂದಿದ್ದೀರಾ. ಇವತ್ತು 4ನೇ ದಿನ. ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವ ಕ್ಷಣ ಈಗ ಬಂದಿದೆ. ತಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ಈ ಒಂದು ಅಬಲಾಶ್ರಮ 120 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಹೆಣ್ಣು ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಕಂಕಣಬದ್ಧವಾಗಿದೆ. ಹೆಣ್ಣು ಮಕ್ಕಳಿಗೆ ಆಶ್ರಯವನ್ನು ನೀಡಿ, ಅನ್ನವನ್ನು ನೀಡಿ, ಬಟ್ಟೆಯನ್ನು ನೀಡಿ, ವಿದ್ಯೆಯನ್ನು ನೀಡಿ, ಕೆಲಸವನ್ನು ಕೊಟ್ಟು ಮದುವೆಯನ್ನೂ ಮಾಡುವ ಅದ್ಭುತವಾದ ಕೆಲಸದಲ್ಲಿ ತೊಡಗಿದೆ. ದಾನಿಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ಅಬಲಾಶ್ರಮದ ಸೇವೆಯನ್ನು ಪಡೆಯೋದಕ್ಕೆ ಇವತ್ತು ಯಾರೂ ಬರ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಯಾರಿಗೆ ಅಗತ್ಯ ಇದೆ ಅವರು ಸಂಕೋಚವಿಲ್ಲದೆ ದಯವಿಟ್ಟು ಅಬಲಾಶ್ರಮಕ್ಕೆ ಬಂದು ಇಲ್ಲಿನ ಸೌಲಭ್ಯಗಳನ್ನು ಬಳಸಿಕೊಂಡು ನಿಮ್ಮ ಕಾಲ ಮೇಲೆ ನೀವು ಸ್ವಂತವಾಗಿ ನಿಂತುಕೊಂಡು ನಿಮ್ಮದೇ ಆದ ಗೂಡನ್ನು, ನಿಮ್ಮದೇ ಆದ ಬಾಳನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಉಂಟು. ಹಾಗಾಗಿ ತಾವು ದಯವಿಟ್ಟು ಈ ವಿಚಾರವನ್ನು ತಮ್ಮ ಗೆಳೆಯರಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ ತಿಳಿಸಿ ಸಮಾಜ ಹಿತ ಕಾರ್ಯದಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಸುರಕ್ಷವಾಗಿ ಇರ್ತಕ್ಕಂಥ ನಮ್ಮ ಹೆಣ್ಣುಮಕ್ಕಳು ಯಾರಿದ್ದಾರೆ ಇಲ್ಲಿ ಅಬಲಾಶ್ರಮದಲ್ಲಿ, ಅವರಿಂದ ಒಂದು ಹಾಡನ್ನು ಕೇಳೋಣ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ, ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನಾ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿಯುವ ಛಲದಲ್ಲಿ, ಜಗದ ಜನನಿ ಭಾರತಾಯಿದ ಕೇಳಿ ನಲಿಯುವೆ ಮನದಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ಸುಶೀಲಾ ಹೆಬ್ಬಾರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.